ಏನಾಯ್ತಮ್ಮ ಅವಾಗಿಂತ ಕೂಗ್ತಾ ಇದೀಯ ಅಷ್ಟೊಂದು ಏನಾಯ್ತು? ನಿದ್ದೆ ಮಾಡೋಕ್ಕೂ ಬಿಡಲ್ಲ ನೀನು. ಏನಿಲ್ಲ ಕಣ್ಲ. ನಿನ್ನ ಮಗ ಹುಟ್ಟಿಸಿದ್ಯಲ್ಲಪ್ಪ, ಸ್ಕೂಲ್ಗೆ ಹೋಗೋ ಅಂದರೆ ಅಳ್ತಾನೆ, ಹೋಗಲ್ಲ ಅಂತಾನೆ. ಅದಕ್ಕೆ ಕರಿತಾ ಇದ್ದೆ ಅಷ್ಟೊತ್ತಿಂದ. ಏನಂತ ಬೆಳೆಸ್ತಿದ್ದೀರಪ್ಪ ನಿಮ್ಮ ಮಕ್ಕಳನ್ನ? ಏನಮ್ಮ ಮಾತಾಡ್ತೀಯ ನೀನು? ಏನು ಬೆಳೆಸೋದು ಅವನ್ನ? ಬೆಳೆಸ್ತಾ ಇದ್ದೀವಲ್ಲ ಕರೆಕ್ಟಾಗಿ, ಇನ್ನೇನು ಬೆಳೆಸ್ಬೇಕು ಅವನಿಗೆ? ಒಂಚೂರು ಭಯ ಭಕ್ತಿ ಐತಲ್ಲ ಅವ್ನಿಗೆ. ನನ್ನ ಹೆಸರು ಹೇಳಿದ್ರೆ ಒಂಚೂರು ಭಯನಾದರೂ ಬರ್ತಾನೆ. ಮತ್ತೇನಕ್ಕೆ ಎಷ್ಟೊಂದು ಮಾತಾಡೋದು ನೀನು? ಹೂನಪ್ಪ, ನಿನ್ನ ಹೆಸರು ಹೇಳಿದ್ರೆ ಒಂಚೂರು ಭಯನಾದರೂ ಬೀಳ್ತಾನೆ. ನಮ್ಗಂತೂ ಹೆದರೋದೇ ಇಲ್ಲ ಅವನು. ಹೆಂಗೆ ಮಾತಾಡ್ತಾನೆ ಗೊತ್ತಾ? ಹೋಗಿ ನೋಡಲ್ಲಿ, ಹೋದ ಎಪಿಸೋಡಲ್ಲಿ ಎಷ್ಟೊಂದು ಆವಾಜ್ ಆಗ್ತಾನೆ ಅಂತ. ಸರಿಯಾಗಿ ಮಾತಾಡ್ತಾನೆ. ನಿನಗೆ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗೋ ಅಂದರೆ ಇಲ್ಲ ನಾನು ಹೋಗಲ್ಲ ಅಂತಾನೆ. ಸ್ಕೂಲ್ ಹೋಗಿಲ್ಲ ಅಂದರೆ ಏನೋ ಮಾಡ್ತೀಯ ಅಂದರೆ ಇಲ್ಲ ನಮ್ಮ ಅಪ್ಪನ ಥರ ನಾನು ಹಂಗೆ ಇರ್ತೀನಿ ಅಂತ ಹೇಳ್ತಾನೆ. ದುಡ್ಡಿಗೆ ಏನೋ ಮಾಡ್ತೀಯ ಅಂದರೆ ನಮ್ಮಪ್ಪ ಅದನ್ನಲ್ಲ ದುಡಿತಾನೆ ಅಂತಾನೆ. ಇನ್ನೇನು ಹೇಳ್ಬೇಕು ಅವನಿಗೆ? ಈ ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಇವನಿಗೆ, ದೊಡ್ಡವನಾದ್ಮೇಲೆ ಇನ್ನೇನು ಮಾಡ್ತಾನೆ ಅವನು? ಹಂಗೆಲ್ಲ ಮಾತಾಡ್ತಾನೆ ಅವನು? ಬರಲಿ ಇರು ಮನೆಗೆ, ಹೇಳ್ತೀನಿ ಅವನಿಗೆ ಸರಿಯಾಗಿ. ಅಷ್ಟೊಂದೆಲ್ಲ ಮಾತಾಡ್ತಾನೆ. ನೀನು ಹೊಡಿಯೋದಕ್ಕೆಲ್ಲ ಹೋಗ್ಬಿಡಪ್ಪ ಅವನು, ಇನ್ನೂ ಚಿಕ್ಕವನು ಪಾಪ, ಏನೋ ಗೊತ್ತಿರಲ್ಲ ಮಾತಾಡ್ತಾನೆ. ಒಂಚೂರು ಕೂರಿಸ್ಕೊಂಡು ಬಾಯಿ ಮಾತಲ್ಲಿ ಹೇಳಬೇಕು ಚಿಕ್ಕ ಮಕ್ಕಳಿಗೆ, ಆವಾಗ ಕೇಳ್ತಾರೆ. ಹೊಡೆದು ಬಿಡೋದು ಎಲ್ಲ ಮಾಡಬಾರ್ದಂಗೆ, ಆಯ್ತಾ? ಸುಮ್ಮನಿರಮ್ಮ ನೀನು. ಒಬ್ಬರದಾರ್ದು ಭಯ ಇರಬೇಕು ಮನೇಲಿ, ಭಯನೇ ಇಲ್ಲ ಆಗ್ಬಿಟ್ಟದೆ ಅವನಿಗೆ. ಬರಲಿ ಅವ್ನು, ಮಾಡ್ತೀನಿ ಅವನಿಗೆ. ಬಿಡ, ಚಿಕ್ಕ ಮಗು ಪಾಪ, ಏನೇನೋ ಮಾಡಿಬಿಟ್ಟಿಯ. ಏನಾದರೂ ಆಗ್ಬಿಟ್ರೆ ಕಷ್ಟ. ಮತ್ತೆ ಯಾಕೆ ಬೇಕು ದುಡ್ಡು ಇಲ್ದಿರೋ ಟೈಮಲ್ಲಿ? ಏನು ಮಾಡ್ತಿದ್ಯಾ? ಹೊಲಕ್ಕೆ ಹೋಗ್ಬೇಕಾ ಇವಾಗ? ಹೊಲಕ್ಕೆ ಅಲ್ಲಮ್ಮ, ಏನು ಮಾಡಲಿ ಹೋಗಿ ಈ ಬಿಸಿಲಲ್ಲಿ ಹೊಲಕ್ಕೆ? ಏನು ಹೇಳ್ತಿದ್ಯಾ ನೀನು? ಲೇ ಹೋಗ, ದನಗಳಿಗಾದ್ರೂ ಮೇವಾದ್ರೂ ತೊಗೊಂಬಂದು ಹಾಕೋ. ಸೋಂಬೇರಿ ನನ್ನ ಮಗನೇ. ಇರೋದೇ ತಿಂತಾವೆ ಬಿಡಮ್ಮ. ಅಲ್ಲಿಗೆ ಹೋಗಿ ಬಿಸಿಲಲ್ಲಿ ತರೋದು ಯಾರು? ಆಮೇಲೆ ಹೋಗ್ತೀನಿ ಸಾಯಂಕಾಲ. ಆಯ್ತಪ್ಪ, ನಿನ್ನ ಮಾತಿಗೆ ನನ್ನ ಮಾತಿಗೆ ಎಲ್ಲಿ ಬೆಲೆ ಕೊಡ್ತೀಯ ನೀನು? ನಿನಗೆ ಯಾವಾಗ ಅನ್ಸುತ್ತೆ ಅವಾಗಲೇ ಹೋಗು. ಪಾಪ ಅವು ಉಪವಾಸ ಸಾಯ್ಬೇಕು ನಿನ್ನ ಹೆಸರು ಹೇಳ್ಕೊಂಡು. ಸಾಯಂಕಾಲ ಹೋಗ್ಬಿಟ್ಟು ಏನಾದರೂ ಚೂರು ತಂದು ಹಾಕ ಹೋಗ್ಕೆ ತಿನ್ಲಿ. ಸರಿ ಕಣಮ್ಮ, ಹೋಗ್ತೀನಿ. ಆಯಿತು. ಎಲ್ಲೋದ್ರಿ ನಿನ್ನ ಹೆಂಡ್ತಿ? ಊಟಕ್ಕೆ ಏನಾದರೂ ಹಾಕ್ತಾಳಂತ ಇಲ್ವಂತ? ಟೈಮ್ 2 ಗಂಟೆ ಆಯಿತು. ಅಡುಗೆ ಮಾಡ್ತಾ ಇದ್ಲಮ್ಮ, ಅವಾಗಲೇ ನೋಡಿದೆ. ಮಾಡ್ತಿದ್ರು ಅಡುಗೆನ, ಆಗಿರ್ಬೇಕು ಅಡುಗೆ. ಇರು ಕರಿತೀನಿ ನೋಡೋಣ. ಅಡುಗೆ ಮಾಡ್ತಾವಳ ರೀಲ್ಸ್ ಮಾಡ್ತಾವಳ ನೋಡು? ಎದ್ರೆ ಬಿದ್ದರೆ ಅದೇ ಕೆಲಸನ ಅವ್ರಿಗೇನು? ಅವಾಗಲೇ ಹೇಳ್ತಾ ಇದ್ದೀನಲ್ಲ, ಅವಾಗಲೇ ಅಡುಗೆ ಮಾಡ್ತಾ ಇದ್ಲು, ನಾನು ನೋಡಿದ್ದೀನಿ. ಅವ್ರೇನು ರೀಲ್ಸ್ ಮಾಡ್ತಾ ಇರ್ತಾಳ? ಇಲ್ಲ, ಅಡುಗೆ ಮಾಡ್ತಾ ಇದ್ಲು. ನೋಡೋಣ ಇರು ಏನು ಮಾಡೋಳೆ ಅಂತ ಕರಿತೀನಿ. ಸುಶೀಲಾ, ಸುಶೀಲಾ, ಏನು ಮಾಡ್ತಿದ್ಯಾ? ಬಾ ಆಚೆಗೆ, ಅಮ್ಮ ಕರಿತೈತೆ, ಬಾ ಈಗ. ಕಳ್ ನನ್ನ ಮಗನೇ. ಹೆಂಡತಿ ಬಂದಮೇಲೆ ಅದೆಷ್ಟೋ ನುಸ್ಕುನಿಕಾಯಿ ಥರ ಆಡ್ತೀಯ ನನ್ನ ಮಗನೇ ನೀನು. ವೀರಮ್ಮ, ಏನು ಹೊಸದಾಗಿ ಮದುವೆ ಆಗಿರ್ತೀವಿ, ಏನೋ ಮಾತಾಡ್ತೀವಿ, ನೀನು ಒಳ್ಳೆ ನೋಡ್ದಾ? ಕಲ್ ಕೂಡಲೇ ಬಂದ್ಲು ನೋಡು ನಿನ್ನ ಹೆಂಡತಿ. ಕರಿ ನೆಟ್ಟಿಗೆ. ಲೇ ಸುಶೀಲಾ, ಬಾರೆ ಆಚೆ. ಏನೇ ಮಾಡ್ತಿದ್ಯಾ ಅಲ್ಲಿ? ಅಯ್ಯ ಏನ್ರಿ ಅದು? ಅಡುಗೆ ಮಾಡ್ಕೊ ಬಿಡಲ್ಲ. ಮತ್ತೆ ಎಷ್ಟಂತ ಕರೆಯೋದು ನಿನಗೆ? ಗೊತ್ತಾಗೋದಿಲ್ವಾ ಕರಿತಾ ಇದ್ದೀನಿ ಆಚೆ ಕಡೆಗೆ ಅಂತ? ರೀ, ಅಡುಗೆ ಮಾಡ್ತಾ ಇರ್ತೀನಿ ಕಣ್ರಿ. ಅಲ್ಲಿ ಏನು ಅಡುಗೆ ಮಾಡೋದು ಬಿಟ್ಬಿಟ್ಟು ಹಂಗೆ ಬಂದ್ಬಿಡಲ್ಲ ನಿಮಗೆ ಕರಿತಿದ್ದೀರಂತ? ಅಡುಗೆ ಮಾಡಿಲ್ಲ ಅಂತಂದ್ರೂ ಬೈತೀರಾ, ಅಡುಗೆ ಮಾಡ್ತಾಯಿದ್ರು ಬೈತೀರಾ. ನಾನೇನು ಮಾಡ್ಬೇಕು ಇವಾಗ? ಹಂಗಲ್ಲಮ್ಮ, ಅಡುಗೆ ಮಾಡ್ತಿದ್ದಲ್ಲ, ಆಯ್ತು ಅಡುಗೆ ಅಂತ ಕೇಳೋಣ ಅಂತ ಕರೆದೆ. ಅದೇನಕ್ಕೆ ಹಂಗಾಡ್ತೀಯ ನೀನು? ಇಲ್ಲಿ ನನಗೆ ಕೇಳಿದ್ರೆ ಹೇಳ್ತಿರ್ಲಿಲ್ವಾ? ಅಲ್ಲಿ ದಿನಕ್ಕೆ ಹೋಗ್ಬಿಟ್ಟು ಅದ್ಬಿಟ್ಟು ಇಲ್ಲಿ ಕರೆಸ್ಬಿಟ್ಟೆ ಕೇಳ್ಬೇಕಣ್ಣ. ಹಂಗಲ್ಲಮ್ಮ, ಪಾಪ ಅಮ್ಮ ಕೇಳ್ತಾ ಇತ್ತು, ಅದಕ್ಕೆ ಕರೆದೆ ನಾನು. ಆಯಿತು ತಡ್ರಿ, ಇನ್ನೊಂದು 10 ನಿಮಿಷ ಆಗೈತೆ ಅಡುಗೆ ಊಟ ಮಾಡೋರಂತೆ. ಏನು ಅಡುಗೆ ಮಾಡಿದ್ಯಮ್ಮ? ಏನಿಲ್ಲ ಅತ್ತೆ, ಮುದ್ದೆ ಮಾಡಿದ್ದೀನಿ, ಉಪ್ಸಾರು ಮಾಡಿದ್ದೀನಿ, ಅನ್ನ ಸಾರು ಎಲ್ಲ ಮಾಡಿದ್ದೀನಿ, ತಿನ್ಬೋದು. ಇನ್ನೊಂದು 10 ನಿಮಿಷದಲ್ಲಿ ಸಾಂಬಾರು ಆಗುತ್ತೆ, ಎಲ್ಲ ಮಿಕ್ಕಿದ್ದೆಲ್ಲ ಆಗ್ಬಿಟ್ಟದೆ. ಸಾಂಬಾರು ಒಂದಾದರೆ ಮುಗೀತು, ಊಟಕ್ಕೆ ಕರಿತೀನಿ, ಆಮೇಲೆ ಬರೋರಂತೆ. ಆಯಿತಾ? ಕೂತ್ಕೊಳ್ಳಿ ಅಲ್ಲಿವರೆಗೂ ಒಂಚೂರು. ಸರಿ ಕಣೆ, ಹೋಗು ಅಡುಗೆ ಮಾಡೋಗು, ಹೊಟ್ಟೆ ಹಸಿತೈತೆ ಬೇಗ. ಸರಿ ಆಯಿತು. ನೋಡ್ದಮ್ಮ, ನಾನು ಹೇಳ್ದೆ ತಾನೆ ಅಡುಗೆ ಮಾಡ್ತಾಳೆ ಅಂತ. ಸುಮ್ಮನೆ ಏನೇನೋ ಮಾತಾಡ್ತೀಯ ನೀನು. ಸರಿ ಆಯ್ತು ಬಿಡಪ್ಪ, ಕೂತ್ಕೊ. ಇನ್ನೂ ಎಷ್ಟೊತ್ತಾಗತ್ತೆ? ಏನೋ 10 ನಿಮಿಷ ಅಂದರೆ ಅರ್ಧ ಗಂಟೆ ಆದರೂ ಆಯಿತು. ಏನು ಮಾಡೋಕ್ಕಾಗಲ್ಲ, ಕೂತ್ಕೊ. ಹೊಟ್ಟೆ ಹಸ್ಕೊಂಡಾದರೂ ಕೂತ್ಕೊಳ್ಳೇಬೇಕು. ಏನು ಮಾಡೋದು ಅಡುಗೆ ಆಗೋವರೆಗೂ? ಕೂತ್ಕೊ, ಆಯಿತು ಹೋಗಲಿ. ಏನಪ್ಪ ಈ ಸಾರಿ ಮಳೆನೂ ಚೆನ್ನಾಗಿ ಆಯ್ತೈತಲ್ಲವಾ? ಏನು ಹಾಕ್ಬೇಕು ಅನ್ಕೊಂಡಿದ್ಯಾ ಹೊಲದಲ್ಲಿ? ಮಾಮೂಲಿ ಅಮ್ಮ, ಒಂಚೂರು ಪೈರು ಹಾಕೋದು, ಅದರಿಂದನೇ ಆಗುತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ? ಅಷ್ಟೋ ಎಷ್ಟೋ ಒಂಚೂರು ತರಕಾರಿನೂ ಅದು ಇದು ಹಾಕೋದು, ಮನೆಗಾದರೂ ಆಗುತ್ತೆ. ಮಾಡಿಕೊಂಡು ಮಾಡೋದಪ್ಪ ಅಷ್ಟೇ, ಇನ್ನೇನು ಮಾಡೋದು? ಮತ್ತು ಈ ಸಾರಿ ಸ್ವಲ್ಪ ಬೋರ್ವೆಲ್ ಆದರೂ ಹಾಕ್ಸೋಣ ಅಂತಿದ್ದೀನಮ್ಮ, ಒಂಚೂರು ನೋಡಬೇಕು. ಬೋರ್ವೆಲ್ ಹಾಕ್ಸ್ತೀಯಾ? ದುಡ್ಡೆಲ್ಲಿಂದ ತರ್ತೀಯೋ? ದುಡ್ಡೆಲ್ಲಿ ಇಟ್ಟಿದ್ಯಾ ನೀನು? ನಿಮ್ಮಪ್ಪ ಇಟ್ಟವನ ಇಲ್ಲಿ ತೆಗೆದ್ಬಿಟ್ಟು ನಿನಗೆ ದುಡ್ಡನ್ನ ಬೋರ್ವೆಲ್ ತೆಗ್ಸೋದಕ್ಕೆ? ಹಂಗಲ್ಲಮ್ಮ, ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬಿಡ್ತಾರೆ, ಸಬ್ಸಿಡಿ ಎಲ್ಲ ಕೊಡ್ತಾರೆ. ನಾವು ಸ್ವಲ್ಪ ಹಾಕ್ಬಿಟ್ಟು ತೆಗ್ಸೋದು ಅಷ್ಟೇ.
ಹೌದಾ, ನೋಡಪ್ಪ ನಿನಗೆ ಹೆಂಗೆ ತಿಳಿಯತ್ತೋ ಹಂಗೆ ಮಾಡು, ನಾನೇನು ಹೇಳಲ್ಲ. ಸರಿ ಅಮ್ಮ, ಆಯಿತು, ಏನೋ ಒಂದು ಮಾಡೋಣ ಬಿಡು. ಇವಾಗ ಕೂತ್ಕೊ ಒಂಚೂರು, ಅವಳು ಅಡುಗೆ ಮಾಡಿಬಿಟ್ಟು ಕರಿತಾಳೆ, ಆಮೇಲೆ ಊಟ ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.